ಎಲ್ಲರಿಗೂ ನಮಸ್ಕಾರ. ವಾಸ್ತುಶಾಸ್ತ್ರದಲ್ಲಿ ಮರ ಗಿಡಕ್ಕೆ ಮಹತ್ವದ ಸ್ಥಾನವಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಅನೇಕ ಮರ ಗಿಡಗಳನ್ನು ಬೆಳೆಸಿರುತ್ತಾರೆ. ವಿಶೇಷವಾಗಿ ಹೂವಿನ ಗಿಡಗಳು ಎಲ್ಲರ ಮನೆಯಲ್ಲೂ ಇರುತ್ತವೆ. ಗಿಡ, ಮರ, ಹೂವು ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ. ಅನೇಕ ಹೂಗಳ ಬಗ್ಗೆ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಈ ಹೂಗಳು ಮತ್ತು ಸಸ್ಯಗಳು ನಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತರುತ್ತವೆ. ದಾಸವಾಳ ಸಸ್ಯ ಕೂಡ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಮನೆಯಲ್ಲಿ ದಾಸವಾಳದ ಗಿಡ ಬೆಳೆದಿದ್ದರೆ ಅದರ ವಾಸ್ತುಶಾಸ್ತ್ರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದು, ಮಂಗಳ ದೋಷ ನಿವಾರಣೆಗೆ ದಾಸವಾಳ. ಕೆಂಪು ಬಣ್ಣವನ್ನು ಧೈರ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಂಪು ದಾಸವಾಳ ಮನೆಯಲ್ಲಿದ್ದರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ದಾಸವಾಳದ ಗಿಡವನ್ನು ಮನೆಯಲ್ಲಿ ನೆಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಜಾತಕದಲ್ಲಿ ಸೂರ್ಯದೇವನ ಪ್ರಭಾವ ಇಲ್ಲದವರು ಈ ಗಿಡವನ್ನು ನಮ್ಮ ಮನೆಯಲ್ಲಿ ನೆಡಬೇಕು. ಇದಲ್ಲದೆ ನಿಮ್ಮ ಜಾತಕದಲ್ಲಿ ಮಂಗಳ ದೋಷವಿದ್ದರೂ ಮನೆಯಲ್ಲಿ ಈ ಗಿಡವನ್ನು ನೆಡಬೇಕು. ಮಂಗಳ ದೋಷವಿದ್ದರೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ದಂಪತಿ ಮಧ್ಯ ಕಲಹವಾಗಬಹುದು, ಅಲ್ಲದೆ ಅಪಘಾತವಾಗುವ ಸಾಧ್ಯತೆಯೂ ಇದೆ. ಇದರಿಂದ ದೋಷ ನಿವಾರಣೆಗಾಗಿ ಸುಖ ಸಂತೋಷ ಪ್ರಾಪ್ತಿಯಾಗುತ್ತದೆ. ಎರಡನೇದು, ಹಣದ ಸಮಸ್ಯೆಗೆ ಪರಿಹಾರ. ದಾಸವಾಳದ ಹೂವು ಹನುಮಂತ ಮತ್ತು ಎಲ್ಲ ದೇವತೆಗಳಿಗೆ ತುಂಬ ಪ್ರಿಯವೆಂದು ನಂಬಲಾಗಿದೆ. ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಮಂಗಳವಾರ ಹನುಮಂತನಿಗೆ ದಾಸವಾಳದ ಹೂವನ್ನು ಅರ್ಪಿಸಬೇಕು. ಇದರಿಂದ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ. ಲಕ್ಷ್ಮಿ ಪೂಜೆಗೆ ದಾಸವಾಳ. ತಾಯಿ ಲಕ್ಷ್ಮಿಗೆ ದಾಸವಾಳ ಎಂದರೆ ತುಂಬ ಇಷ್ಟ. ಶುಕ್ರವಾರದಂದು ತಾಯಿ ವೈಭವ ಲಕ್ಷ್ಮಿ ವೃತ್ತದ ಪೂಜೆಯಲ್ಲಿ ನೀವು ಈ ಹೂಗಳನ್ನು ತಾಯಿಗೆ ಅರ್ಪಿಸಬೇಕು. ಇದರಿಂದ ನಿಮ್ಮ ಮನೆಗೆ ಹಣ ಬರುತ್ತದೆ, ಆರ್ಥಿಕ ವೃದ್ಧಿಯಾಗುತ್ತದೆ. ಆರೋಗ್ಯದಲ್ಲಿ ಚೇತರಿಕೆ. ದಾಸವಾಳದ ಹೂವನ್ನು ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಹೂವು ಇಲ್ಲದೆ ಸೂರ್ಯದೇವರ ಆರಾಧನೆ ಅಪೂರ್ಣ ಎಂದು ನಂಬಲಾಗಿದೆ. ಸೂರ್ಯದೇವರಿಗೆ ಪ್ರತಿದಿನ ಜಲ ಅರ್ಪಣೆ ಮಾಡಬೇಕು. ಅರ್ಘ್ಯ ನೀಡುವ ಜೊತೆಗೆ ದಾಸವಾಳದ ಹೂವನ್ನು ಅರ್ಪಿಸಬೇಕೆಂದು ನಂಬಲಾಗಿದೆ. ಸೂರ್ಯದೇವರಿಗೆ ದಾಸವಾಳ ಹೂವು ಅರ್ಪಿಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ, ಅಲ್ಲದೆ ಶಕ್ತಿ ಪ್ರಾಪ್ತಿಯಾಗುತ್ತದೆ. ವಿವಾದಕ್ಕೆ ಹೇಳಿ ಬ್ರೇಕ್. ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿದಿನ ದಾಸವಾಳದ ಹೂವನ್ನು ಮನೆಯಲ್ಲಿಟ್ಟರೆ ವಿವಾದ ಕಡಿಮೆಯಾಗುತ್ತದೆ. ಕುಟುಂಬದಲ್ಲಿ ಆತ್ಮೀಯತೆಯ ಭಾವನೆಯು ಬರುತ್ತದೆ. ದಾಸವಾಳದ ಹೂವಿನಿಂದ ಮಾಡಿದ ಪುಷ್ಪಗುಚ್ಛವನ್ನು ನೀವು ಲಿವಿಂಗ್ ಕೋಣೆಯಲ್ಲಿ ಇಡಬೇಕು. ಇದರ ಹೊರತಾಗಿ ಪತಿ ಮತ್ತು ಪತ್ನಿ ನಡುವಿನ ಸಂಬಂಧದಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ದಾಸವಾಳದ ಹೂವನ್ನು ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಯಶಸ್ಸಿಗೆ ಬೇಕು ದಾಸವಾಳ ಹೂವು. ಪ್ರತಿದಿನ ತಾಯಿ ದುರ್ಗೆಗೆ ದಾಸವಾಳ ಹೂವನ್ನು ಅರ್ಪಿಸಿ. ಇದರಿಂದ ನಿಮ್ಮ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತವೆ. ಇದಲ್ಲದೆ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಎದುರಾಳಿಗಳನ್ನು ಎದುರಿಸುವ ಶಕ್ತಿಯು ನಿಮ್ಮದಾಗುತ್ತದೆ. ಅಧ್ಯಯನದಲ್ಲಿ ಏಕಾಗ್ರತೆ. ಮಕ್ಕಳು ಓದುವಾಗ ನಿತ್ಯವೂ ಕೆಂಪು ದಾಸವಾಳದ ಹೂವನ್ನು ಸ್ಟಡಿ ಟೇಬಲ್ ಮೇಲೆ ಇಟ್ಟರೆ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಎಲ್ಲರಿಗೂ ಧನ್ಯವಾದಗಳು.